ಬಿಗ್ ಬಾಸ್ ವೀಕ್ಷಕರಿಗೆ ನಮಸ್ಕಾರ. ವಾರಾಂತ್ಯ ಬಂದಿದೆ. ಕಿಚ್ಚನ ಪಂಚಾಯಿತಿ ಕೂಡ ಶುರುವಾಗಿದೆ. ಇದೀಗ ಈ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಏನೆಲ್ಲ ಚರ್ಚೆಯನ್ನ ಮಾಡಬೇಕು, ಯಾವೆಲ್ಲ ವಿಚಾರಗಳನ್ನ ಕಿಚ್ಚ ಸುದೀಪ್ ಅವರು ತೆಗೆದುಕೊಂಡು ಕೆಲವು ಸ್ಪರ್ಧಿಗಳಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕು, ಯಾರಿಗೆ ಕಿಚ್ಚನ ಚಪ್ಪಾಳೆಯನ್ನ ಕೊಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಾರದ ಕಿಚ್ಚನ ಚಪ್ಪಾಳೆ ತುಂಬಾ ಚೆನ್ನಾಗಿ ಟಾಸ್ಕ್ ಅನ್ನ ಹಾಡಿದಂತಹ ಇವರು ಚೈತ್ರಾ ಕುಂದಾಪುರ್ ಅವ್ರಿಗೆ ಕೊಡಬೇಕು ಅಂತ ನನಗನ್ನಿಸ್ತು. ಯಾಕೆಂದ್ರೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ಉಳಿದಂಥ ಕಂಟೆಸ್ಟೆಂಟ್ಗಳು ಕೂಡ ತುಂಬಾ ಚೆನ್ನಾಗಿ ಹಾಡಿದ್ರು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಆಲ್ರೆಡಿ ಕೆಲವ್ರಿಗೆ ಇದು ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದ್ರಿಂದ ಅದರಲ್ಲೂ ಕೂಡ ಆ ಒಂದು ಪಜಲ್ಸ್ ಅನ್ನ ಬಿಡಿಸೋದ್ರಲ್ಲಿ ಚೈತ್ರಾ ಕುಂದಾಪುರ್ ಅವರು ತುಂಬಾ ಚೆನ್ನಾಗಿ ಆಟವನ್ನ ಆಡಿದ್ರು ಅಂತ ಅನ್ನಿಸ್ತು. ಆ ಟಾಸ್ಕ್ ಅನ್ನ ಗೆದ್ದು ಸ್ಪಂದನಗೋಸ್ಕರ ಅವರು ಈ ವಾರದಲ್ಲಿ ಏನು ಕ್ಯಾಪ್ಟನ್ ಆಗ್ತೀನಿ ಅಂತ ಖಂಡಿತವಾಗ್ಲೂ ಅವರಿಗಂತೂ ಚಾನ್ಸ್ ಕೊಟ್ಟಿರಲಿಲ್ಲ. ಬಟ್ ಸ್ಪಂದನ ಮತ್ತೆ ಅಭಿಷೇಕ್ ಅಂತ ಅಂದ್ರು ಕೂಡ ಅವರು ಅದನ್ನ ಅಕ್ಸೆಪ್ಟ್ ಮಾಡಿ ಅವ್ರಿಗೋಸ್ಕರ ಟಾಸ್ಕ್ ಅನ್ನ ಗೆದ್ದು ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು ಅಂತ ಹೇಳಿ ಆಟವನ್ನು ಆಡದಂತ ಚೈತ್ರಾ ಕುಂದಾಪುರ ಅವ್ರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗಬೇಕು, ಲಿಟ್ರಲಿ ಹೇಳಬೇಕು ಅಂತ ಹೇಳಿದ್ರೆ. ಇನ್ನು ಈ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಯಾರಿಗೆಲ್ಲ ಕಿವಿ ಹಿಂಡಬೇಕು ಅನ್ನೋ ಒಂದು ವಿಚಾರ ಹೇಳೋದಾಯ್ತು ಅಂದ್ರೆ, ಮೊದಲಿಗೆ ರಕ್ಷಿತಾ ಶೆಟ್ಟಿ ಅವರಿಗೆ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕು. ಅದರ್ವೈಸ್ ತುಂಬಾ ಜನ ಇದ್ದಾರೆ. ಮೊದಲಿಗೆ ಇವರು ಯಾಕೆ ಅಂತ ಹೇಳಿದ್ರೆ, ಒಬ್ಬ ಉಸ್ತುವಾರಿ ಅವರಿಗೆ ಹೇಳ್ತಾರೆ, ನೀವು ಇಲ್ಲಿ ಮಾಡ್ತಾ ಇರೋದು ತಪ್ಪು, ಅದು ಪಾಸ್ ಮಾಡಿ ಅಥವಾ ಸ್ಟಾಪ್ ಮಾಡಿ, ಆ ರೀತಿ ಮಾಡಬಾರ್ದು ಅಂತ ಹೇಳಿ ಒಂದು ಟೈಮ್ ವಾರ್ನ್ ಮಾಡಿದ್ಮೇಲೆ ಪದೇ ಪದೇ ಅದನ್ನೇ ಮಾಡಿದಾಗ ಅದಾದ್ಮೇಲೆ ಉಸ್ತುವಾರಿ ಮೇಲೇನೆ ನೀರು ಎರಚುವಂಥದ್ದು, ಅಂದ್ರೆ ನೀರನ್ನ ಕೋಲನ್ನು ತೆಗೆದು ನೀರಿಗೆ ಹೊಡೆಯುವಂಥದ್ದು, ಅದು ಉಸ್ತುವಾರಿಗೂ ಹಾರ್ತಾ ಇತ್ತು. ಬೇರೆಯವರು ಆ ಸ್ಥಾನದಲ್ಲಿ ಇದ್ದೀರಾ, ಪಕ್ಕ ರಕ್ಷಿತಾ ಶೆಟ್ಟಿ ಅವ್ರ ಮೇಲೆ ತುಂಬಾ ದೊಡ್ಡದಾಗಿ ಗಲಾಟೆ ಆಗಿರೋದು. ಅದರಲ್ಲೂ ಕೂಡ ಚೈತ್ರ ಕುಂದಾಪುರ ಆಗಿರ್ಬೋದು, ಅಶ್ವಿನಿ ಗೌಡ ಅವರಾಗಿರ್ಬೋದು, ಆಟನೇ ಚೇಂಜ್ ಆಗ್ತಿತ್ತು. ಬಟ್ ಧ್ರುವಂತ ಆಗಿರೋದಕ್ಕೆ ಅಲ್ಲಿ ಸೈಲೆಂಟ್ ಆಗಿ ಸುಮ್ಮನಾದ್ರು ಅಂತ ಅನ್ನಿಸ್ತು ಒಂದು ವಿಚಾರ. ಮತ್ತೊಂದು ನಾಮಿನೇಷನ್ ಅಂತ ವಿಚಾರ ಬಂದಾಗ ನಾನು ಸೇಫ್ ಆಗಬೇಕು ಅನ್ನೋದು ಒಂದು ಸ್ವಾರ್ಥ ಬಿಗ್ ಬಾಸ್ ಮನೇಲಿ ಇರಲೇಬೇಕಾಗುತ್ತೆ. ಅದಾದ ನಂತರದಲ್ಲಿ ನಾನು ಸೇಫ್ ಆಗಿದ್ದೀನಿ ಅಂದರೆ ಓಕೆ, ಬೇರೆಯವ್ರನ್ನ ನಾನು ಅವ್ರನ್ನ ಸೇಫ್ ಮಾಡ್ತೀನಿ, ಇವ್ರನ್ನ ಸೇಫ್ ಮಾಡ್ತೀನಿ ಅಂತ ಹೇಳ್ಬೋದು. ಬಟ್ ಮಾಡುವವ್ರಿಗೋಸ್ಕರ ರಕ್ಷಿತಾ ಶೆಟ್ಟಿ ಅವರು ನಾನು ಸೇಫ್ ಆಗ್ತೀನಿ, ನನ್ನ ಜನ ನನ್ನನ್ನು ಸೇಫ್ ಮಾಡ್ತಾರೆ ಅನ್ನೋ ಓವರ್ ಕಾನ್ಫಿಡೆನ್ಸ್ನಲ್ಲಿ ಮಾಡೋರ್ನ ಉಳಿಸೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆಲ್ರೆಡಿ ಅವರೇ ಬಿದ್ದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದಕ್ಕೆ ತುದಿಗಲ್ಲಲ್ಲಿ ಜನರು ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳು ನಿಲ್ಸಿರ್ಬೇಕಾದ್ರೆ ಇವರು ಇಲ್ಲ ನಾನು ಮಾಡೋರ್ನ ಸೇಫ್ ಮಾಡ್ತೀನಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕಿಚ್ಚ ಸುದೀಪ್ ಅವರ ಒಂದು ವಾದ ಆಗಿರ್ಲೇಬೇಕಾಗುತ್ತೆ. ಈ ಒಂದು ಕಾರಣಕ್ಕೆ ಸುದೀಪ್ ಅವರು ಕ್ಲಾಸ್ ಅನ್ನು ತೆಗೆದುಕೊಳ್ಬೇಕು ರಕ್ಷಿತಾ ಶೆಟ್ಟಿ ಅವ್ರಿಗೆ. ಇದರ ಜೊತೆಗೆ ರಕ್ಷಿತಾ ಶೆಟ್ಟಿ ಅವರು ನೈಟ್ ಆದ್ರೆ ಅದೇನ್ ನಿದ್ದೆ ಮಾಡ್ತಾರೋ ಇಲ್ವೋ, ಅಥವಾ ಅಲ್ಲಿರುವಂತ ಮೈಕ್ ಜೊತೆಗೆ ಕ್ಯಾಮ್ರಾಗಳ ಜೊತೆಗೆ ಮಾತಾಡ್ತಾ ಕುಳಿತುಕೊಳ್ತಾರೋ ಗೊತ್ತಿಲ್ಲ ಬೆಳಕರಿಯ ತನಕ. ಬಟ್ ಡೇ ಆದ್ರೆ ಸಾಕು, ವಾಶ್ರೂಮಲ್ಲಿ ಹೋಗಿ ಟಾಯ್ಲೆಟ್ ರೂಮಲ್ಲಿ ಕೂಡ ನಿದ್ದೆ ಮಾಡ್ತಾ ಇದ್ರು, ಡ್ರೆಸ್ ಚೇಂಜ್ ರೂಮಲ್ಲೂ ಕೂಡ ನಿದ್ದೆ ಮಾಡ್ತಾ ಇದ್ದಾರೆ. ಅಲ್ಲಿರುವಂತ ಕ್ಯಾಪ್ಟನ್ ಹೇಳಿದ್ರು ಕೂಡ ಅದನ್ನ ಲೆಕ್ಕಕ್ಕೆ ಹಾಕೊಳ್ತಾ ಇಲ್ಲ. ಆ ಥರ ಇದ್ದಾಗ ಬಿಗ್ ಬಾಸ್ ಅವರೇ ಅವ್ರಿಗೆ ಒಂದು ಪರ್ಮಿಷನ್ ಕೊಟ್ಟು ಒಂದ್ ಕಡೆ ಅವ್ರನ್ನ ಏನು ನಿದ್ದೆ ಮಾಡೋಕ್ಕೆ ಒಂದು ಪ್ರಾವಿಷನ್ ಕೊಡಬೇಕಾಗುತ್ತೆ. ಬಟ್ ಪಾಪ ಅವ್ರು ಅಲ್ಲೋಗಿ ನಿದ್ದೆ ಮಾಡ್ತಿದ್ದಾರೆ ಅಂದಾಗ ನಮಗೆ ಒಂಥರ ಅನ್ಸುತ್ತೆ, ಅಂದ್ರೆ ನೈಟ್ ಎಲ್ಲ ಏನು ಟಾಸ್ಕ್ ಆಡಿಸ್ತಿದ್ರಾ ಅಂತೇಳಿ. ಇದನ್ನೆಲ್ಲ ಕೂಡ ಬಿಗ್ ಬಾಸ್ ಅವ್ರು ನೋಡ್ಬೇಕಾಗುತ್ತೆ. ಕಿಚ್ಚ ಸುದೀಪ್ ಅವರು ಕೂಡ ಈ ಒಂದು ವಿಚಾರವನ್ನು ಪ್ರಶ್ನೆ ಮಾಡಲೇಬೇಕಾಗತ್ತೆ. ಇದಿಷ್ಟು ರಕ್ಷಿತಾ ಶೆಟ್ಟಿ ಅವರಿಗೆ ಕಿಚ್ಚ ಸುದೀಪ್ ಅವರು ಕಿವಿ ಹಿಂಡಬೇಕಾಗಿರುವಂತ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಆಯ್ತು ಅಂದ್ರೆ. ಇನ್ನು ನೆಕ್ಸ್ಟ್ ಗಿಲ್ಲಿ ಅವ್ರಿಗೆ ಖಡಕ್ ಆಗಿರುವಂಥ ಕ್ಲಾಸ್ ಅನ್ನು ತೆಗೆದುಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಅಫ್ಕೋರ್ಸ್ ನಾನು ಕೂಡ ಗಿಲ್ಲಿ ಅವ್ರನ್ನ ತುಂಬಾ ಇಷ್ಟಪಡ್ತೀವಿ. ಅವ್ರು ಮಾಡುವಂಥ ಕಾಮಿಡಿನ ತುಂಬಾ ಇಷ್ಟಪಟ್ಟು ನೋಡ್ತೀವಿ. ಹಾಗಂತ ಹೇಳಿ ಅವ್ರು ಮಾಡಿರುವಂಥ ತಪ್ಪುಗಳನ್ನ ಕೇಳಬಾರ್ದು ಅಂತ ಹೇಳ ಖಂಡಿತವಾಗ್ಲು. ಗಿಲ್ಲಿ ಅವರು ಮಾಡಿದಂತಹ ಮಿಸ್ಟೇಕ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಕ್ಯಾಪ್ಟನ್ ರೂಮಿಗೆ ಬೇರೆಯವ್ರು ಹೋಗೋಂಗಿಲ್ಲ. ಇದು ಒಂದು ರೂಲ್. ಇನ್ನೊಂದು, ಅಲ್ಲಿ ಕ್ಯಾಪ್ಟನ್ ರೂಮಿಗೆ ಹೋಗಿ ಅಲ್ಲೇ ಮಲ್ಕೊಂಡು ಅಲ್ಲೇ ಕೂತ್ಕೊಂಡು ಸುಮಾರು ಹೊತ್ತು ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ಇದನ್ನ ಬಿಗ್ ಬಾಸ್ ಅವ್ರು ಕೂಡ ನೋಟಿಸ್ ಮಾಡಿರ್ತಾರೆ. ಅಲ್ಲೇ ಈಗ ಇರುವಂಥ ಕ್ಯಾಪ್ಟನ್ ಅಭಿಷೇಕ್ ಅವ್ರಿಗೂ ಈ ಒಂದು ವಿಚಾರದಲ್ಲಿ ಪಕ್ಕ ಕಿಚ್ಚ ಸುದೀಪ್ ಅವರು ಪ್ರಶ್ನೆನ ಕೇಳ್ತಾರೆ. ಅಲ್ಲಿ ಗಿಲ್ಲಿ ಅವರು ಕೂಡ ಮಲಗಿರುವಂಥದ್ದು. ಇದಕ್ಕೆ ಕಿಚ್ಚ ಸುದೀಪ್ ಅವರು ಪಕ್ಕ ಪನಿಷ್ಮೆಂಟ್ ಅಂತೂ ಇವ್ರಿಗೆ ಕೊಡ್ತಾರೆ. ಮೇ ಬಿ ಲಾಸ್ಟ್ ಸೀಸನ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ, ಇದೇ ತರ ಆದಾಗ ಆ ಕ್ಯಾಪ್ಟನ್ ರೂಮ್ಗೆ ಬೀಗ ಹಾಕ್ಸಿದ್ರು. ಕ್ಯಾಪ್ಟನ್ ಅನ್ನೇ ಹೊರಗಡೆ ಮಲಗಿಸ್ಬಿಟ್ಟಿದ್ರು, ಆ ಥರ ಪರಿಸ್ಥಿತಿ ಬಂತು. ಇಲ್ಲಿ ಗಿಲ್ಲಿ ಅವ್ರಿಗೂ ಇದೇ ರೀತಿ ಆಗ್ಬೋದು. ಗಿಲ್ಲಿ ಅವ್ರಿಗೆ ಕ್ಲಾಸ್ ಅನ್ನು ತೆಗೆದುಕೊಳ್ಬೋದು ಕಿಚ್ಚ ಸುದೀಪ್ ಅಂತ ಅನ್ನಿಸ್ತಾ ಇದೆ. ವಿಚಾರ ಯಾವ್ದಪ್ಪ ಅಂತ ಹೇಳಿದ್ರೆ, ಧ್ರುವಂತ್ ಅವರ ವಿಚಾರ. ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಬೇಕು ಅಂತ ಹೇಳಿ ಆಲ್ರೆಡಿ ಎಲ್ಲರ ಹತ್ರನೂ ಹೇಳ್ತಾ ಇದ್ದಾರೆ. ನಾಮಿನೇಷನ್ ಮಾಡಿರೋರ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಸುದೀಪ್ ಅವ್ರ ಮುಂದೆನೂ ಕೂಡ ಒಂದು ಈ ಮಾತನ್ನ ಹೇಳಿದ್ರು. ಇದ್ರ ಬದಲು ಡೈರೆಕ್ಟ್ ಆಗಿ ಬಿಗ್ ಬಾಸ್ ಅವ್ರ ಹತ್ರ, ನನಗೆ ಇಲ್ಲಿ ಇರೋದಕ್ಕಾಗೋದಿಲ್ಲ, ಇಲ್ಲಿ ಇರೋಷ್ಟು ನನಗೆ ಕೆಪಾಸಿಟಿನೂ ಕೂಡ ಇಲ್ಲ, ಇವರು ಹೇಳುವಂಥ ಮಾತುಗಳನ್ನ ನಾನು ಸಹಿಸ್ಕೊಳಕ್ಕಾಗೋದಿಲ್ಲ, ಹೊರಗಡೆ ಕಳಿಸ್ಬಿಡಿ ಅಂತ ಹೇಳಬೇಕಾಗುತ್ತೆ. ಅಟ್ಲೀಸ್ಟ್ ಬೇರೆಯವ್ರಿಗೆ ಚಾನ್ಸ್ ಸಿಗುತ್ತೆ. ಅವರಿಂದ ಹೋದ ವಾರ ಜಾನ್ವಿ ಅವರು ಹೋದ್ರು. ಕಂಪೇರ್ಡ್ ಟು ಇವ್ರಿಗಿದೆ, ಅಟ್ಲೀಸ್ಟ್ ಜಾನ್ವಿ ಬೆಟರ್ ಆಗಿದ್ರು, ಡಿಸರ್ವ್ ಆಗಿದ್ರು, ಆಡ್ಬೋದಾಗಿತ್ತು.
ಸೊ ಇವರು ನಾನು ಇರೋದಿಲ್ಲ ಅಂತೇಳಿ ಕೂತ್ಕೊಂಡು ಸೊ ಅಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ನಾನು ಹೋಗ್ತೀನಿ ಅಂತ ಅಲ್ಲಿ ಯಾರಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೋ ನನಗಂತೂ ಕೂಡ ಅರ್ಥ ಆಗ್ತಾ ಇಲ್ಲ. ಲೈಕ್ ಅದೇ ಥರ ಪೋಟ್ರೆ ಆಗ್ತದೆ. ಸೊ ಆ ಒಂದು ವಿಚಾರಕ್ಕೆ ಸುದೀಪ್ ಅವ್ರು ಬೈಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಸೊ ಇಡೀ ಕರ್ನಾಟಕದ ಜನತೆ ಅವ್ರನ್ನ ಸೇಫ್ ಮಾಡಿ ಅವ್ರಿಗೆ ವೋಟ್ ಮಾಡಿ 50-60 ದಿನ ಅವ್ರನ್ನ ಅಲ್ಲಿ ಉಳಿಸಿ ಸೊ ನೋಡ್ತಾ ಇದ್ದಾರೆ ಅಂತಂದಾಗ ಸೊ ಆ ವೋಟಿಗೆ ಬೆಲೆ ಇಲ್ವಾ ಅನ್ನೋದು ಪ್ರಶ್ನೆ ಆಗುತ್ತೆ ಇಲ್ಲಿ. ಸೊ ಆ ಒಂದು ವಿಚಾರದಲ್ಲಿ ಕಿಚ್ಚ ಸುದೀಪ್ ಸರ್ ಸೊ ಧ್ರುವಂತ್ ಅವ್ರಿಗೆ ಕಿವಿ ಹಿಂಡ್ಲೇಬೇಕು ಅಂತ ನನಗನ್ಸಿದೆ. ಸೊ ಇದಿಷ್ಟು ವಾರಾಂತ್ಯದಲ್ಲಿ ನಡಿಬೇಕಾಗಿರುವಂತಹ ಹೈಲೈಟ್ ಟಾಪಿಕ್ಸ್ಗಳು. ಸೊ ಕಿಚ್ಚ ಸುದೀಪ್ ಅವರು ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ವೀಕೆಂಡ್ ಎಪಿಸೋಡ್ನಲ್ಲಿ ಕೇಳಲೇಬೇಕಾಗುತ್ತೆ, ಪ್ರಶ್ನೆಗಳನ್ನು ಕೇಳಲೇಬೇಕಾಗುತ್ತೆ, ಸೊ ಉತ್ತರಗಳನ್ನು ಕಂಡುಕೊಳ್ಬೇಕಾಗುತ್ತೆ. ಸೊ ನಿಮ್ಗೇನು ಅನಿಸುತ್ತೆ, ಯಾವ ವಿಚಾರಕ್ಕೆ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂಥ ಕ್ಲಾಸನ್ನು ತೆಗೆದುಕೊಳ್ಬೇಕು, ಯಾವ ಸ್ಪರ್ಧೆಗೆ ಕಿಚ್ಚನ ಚಪ್ಪಾಳೆಯನ್ನು ಕೊಡಬೇಕು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.